ಆಕ್ಚುಲಿ ನಾನು ಈ ವಿಡಿಯೋ ನೆನ್ನೆನೆ ಮಾಡ್ಬೇಕಾಗಿತ್ತು, ಆದ್ರೆ ಸ್ವಲ್ಪ ಲೇಟ್ ಆಗಿದೆ, ಕ್ಷಮಿಸಿ. ಏನಪ್ಪಾ ಅಂದ್ರೆ ನೆನ್ನೆ ಎಪಿಸೋಡ್ ಅಲ್ಲಿ ಸುದೀಪ್ ಸರ್ ಒಂದು ಸ್ಟೇಟ್ಮೆಂಟ್ ನ ಪಾಸ್ ಮಾಡ್ತಾರೆ. ಗಿಲ್ಲಿ ಅವ್ರೆ ನಿಮ್ ಗೇಮ್ ನೀವ್ ಆಡಿ, ಕಾವೇರ್ ಗೇಮು ಕಾವೇರ್ ಆಡಕ್ ಬಿಡಿ ಅಂತ ಹೇಳ್ಬಿಟ್ಟು. ನಮಗೆ ಆಕ್ಚುಲಿ ಗಿಲ್ಲಿಯಲ್ಲಿ ಡೌನ್ ಆದ ಅನ್ನೋ ಒಂದು ಪಾಯಿಂಟ್ ಅಲ್ಲಿ ನಮ್ಗೆ ಅನಿಸ್ತಾನೆ ಇಲ್ಲಪ್ಪ. ಸುದೀಪ್ ಸರ್ ಯಾಕೆ ಹಂಗ ಅನಿಸ್ತೋ ನಂಗೆ ಅರ್ಥ ಆಗ್ತಾ ಇಲ್ಲ. ತಿರ್ಗಿ ಇನ್ನೊಂದು ವಿಚಾರ ಹೇಳ್ಬಿಡ್ತೀನಿ. ಈ ಸೋ ಕಾಲ್ಡ್ ಇನ್ಫ್ಲೂಯೆನ್ಸರ್ಸ್ ಏನ್ ಮಾಡ್ತಿದ್ದಾರೆ ಅಂದ್ರೆ, ಸುದೀಪ್ ಸರ್ ಹೇಳಿದ್ದು ಗಿಲ್ಲಿಗೆ ಕಾವಿನ ಪಕ್ಕಕ್ಕೆ ಇಟ್ಬಿಟ್ಟು ಆಡು, ನೀನು ಚೆನ್ನಾಗಿ ಆಡ್ತೀಯಾ ಅನ್ನೋ ಒಂದು ಹಿಂಟ್ ಕೊಟ್ಟಿದ್ದಾರೆ ಅನ್ನೋ ಒಂದು ಪಾಯಿಂಟ್ ಅಲ್ಲಿ ಇನ್ಫ್ಲೂಯೆನ್ಸರ್ಸ್ ಎಲ್ಲ ಹೇಳ್ತಿದ್ದಾರೆ. ಆದ್ರೆ ನಾನ್ ಮಾತ್ರ ಅದನ್ನ ವಿರೋಧವಾಗಿ ಹೇಳ್ತೀನಿ. ಯಾಕೆ ಅಂದ್ರೆ ಒಬ್ಬ ಮನುಷ್ಯ ಮಲಗಿದ್ದಾಗ ಬಡ್ದೆ ಬಸ್ಬೇಕು ಅನ್ನೋ ಒಂದು ಪಾಯಿಂಟ್ ಏನಲ್ಲ, ಅವನ್ನ ತಟ್ಟೆ ಬರ್ಸೋದು ಅವ್ನು ಎದ್ದೇಳ್ತಾನೆ, ತೊಂದ್ರೆ ಇಲ್ಲ. ಅದೇ ತರ ಗಿಲ್ಲಿ ಕಾವಿನ ಜೊತೆಗೆ ಹಾಕೊಂಡು ಆಡ್ತಿದ್ದಾನೆ ಅನ್ನೋ ಒಂದು ಪಾಯಿಂಟ್ ಬಂದಾಗ ಕಾವ್ಯ ಗಿಲ್ಲಿ ಅನ್ನೋ ಡಿಸ್ಕಷನ್ ಅಲ್ಲಿ ಬಂದಾನೆ ಹೇಳ್ಬೇಕು ಅಂತ ಏನಿಲ್ಲ. ರಘು ಕಾವ್ಯ ಡಿಸ್ಕಷನ್ ಅಲ್ಲಿ ಬಂದಾಗ ಹೇಳಿದ್ರು ಕಾವ್ಯ ಅರ್ಥ ಮಾಡ್ಕೊಂತಾಳೆ. ಕಾವ್ಯ ಗಿಲ್ಲಿ ಡಿಸ್ಕಷನ್ ಅಲ್ಲಿ ಬಂದಾಗ ಹೇಳ್ತಿದ್ದಾರೆ ಅನ್ನೋ ಒಂದು ಪಾಯಿಂಟ್ ಆದ್ರೆ ಅದು ಏನೋ ಸುದೀಪ್ ಸರ್ ಹಿಂಟ್ ಕೊಡ್ತಿದ್ದಾರೆ ಅನ್ನೋ ಪಾಯಿಂಟೇ ಅಲ್ವಾ. ಇಲ್ಲ ಅಂದ್ರೆ ಕಾವ್ಯನ ಗಿಲ್ಲಿ ಬಿಟ್ಟು ಆಗ್ಬಿಡು, ಇನ್ನ ಚೆನ್ನಾಗ್ ಆಡ್ತೀಯ ಅನ್ನೋ ಒಂದು ಪಾಯಿಂಟ್. ಗಿಲ್ಲಿನ್ ಬಿಟ್ರೆ ಕಾವ್ಯ ಏನೂ ಇಲ್ಲ ಅಂತ ನಮಗ್ ಗೊತ್ತಿದೆ ಅಲ್ಲ, ಮತ್ ಇನ್ನೇನು ಹೇಳ್ತಿದಾರೋ ಸುದೀಪ್ ಸರ್ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಏನು ಹೇಳಕ್ಕಾಗಲ್ಲ. ಎಂಡ್ ಆಫ್ ದಿ ಡೇ ಗಿಲ್ಲಿ ಗೇಮ್ ಗಿಲ್ಲಿ ಆಡಬೇಕು, ಕಾವಿನ ಪಕ್ಕಕ್ಕೆ ಇಟ್ಟು ಆಡ್ಬಿಟ್ರೆ ಇನ್ನ ಚಂದ ಅಂತ ಹೇಳ್ತೀನಿ. ಅಲ್ಲ ಗುರು, ಈ ವಿಡಿಯೋ ಮಾಡಕ್ ಸೀರಿಯಸ್ಲಿ ಬೇಜಾರಾಗ್ತದೆ. ನೆನ್ನೆ ಎಪಿಸೋಡ್ ಅಲ್ಲಿ ಸುದೀಪಣ್ಣ ಒಂದು ಮಾತು ಹೇಳ್ತಾರೆ, ನಮ್ಮಿಂದ ಈಗಾರ ಪ್ರಾಬ್ಲಮ್ ಆಗ್ತಿದೆ ಅಂದ್ರೆ ಏನ್ ಮಾಡ್ಬೇಕು ಗಿಲ್ಲಿ ಅಂತ. ಆಯ್ತಣ್ಣ ದೂರ ಇರ್ಬೇಕಣ್ಣ ಅಂತ ಗಿಲ್ಲಿ ಹೇಳ್ತಾರೆ. ಆದ್ರೆ ಕಾವ್ಯ ಪಕ್ಕದಲ್ಲೇ ಕೂತಿದ್ರಲ್ಲ, ಒಂದೇ ಒಂದು ಮಾತು ಹೇಳ್ಬೋದಿತ್ತಲ್ಲ. ಇಲ್ಲ ಸರ್, ಯಾವುದೇ ಕಾರಣಕ್ಕೂ ನನಗೆ ಯಾವ ಪ್ರಾಬ್ಲಮ್ಮು ಆಗ್ತಿಲ್ಲ ಅಂತ ಲೆಟ್ರ್ ಕೊಟ್ಟ ಗಿಲ್ಲಿ. ಅದು ಪ್ರಾಬ್ಲಮ್ಮಾ? ಇವಳು ಕ್ಯಾಪ್ಟನ್ ಆಗ್ಬೇಕು ಅಂತ ಬಯಸ್ತಾ, ಅದು ಪ್ರಾಬ್ಲಮ್ಮಾ? ಇವಳಿಗೆ ಯಾರೇ ಏನೇ ಮಾತಾಡಿದ್ರು ಎದುರುಗಡೆ ನಿಂತ್ಕೊಂಡ, ಅದು ಪ್ರಾಬ್ಲಮ್ಮಾ? ನಂಗೆ ಅರ್ಥ ಆಗ್ತಿಲ್ಲ ಕಾವಿಂದೂರು ಏನ್ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ ಅಂತ. ಸತ್ಯಕ್ಕೆ ಯಾವುದೇ ಕಾರಣಕ್ಕೂ ನಾವು ಹೇಳ್ತೀವಲ್ಲ, ನಾವು ಮಾಡೋ ಪ್ರೀತಿ ಅತಿಯಾದ ಪ್ರೀತಿನೇ ಒಂದೊಂದ್ಸಲ ನೋಡೋ ಕಣ್ಣಿಗೆ ಬೇರೆ ರೀತಿ ಕಾಣಿಸುತ್ತೆ ಅಂತಾರಲ್ಲ, ಅದಿದೆ.